ಡಿ ಕೆ ಶಿವಕುಮಾರ್ ಸಾಹೇಬರು ಮಾತಾಡಿದ್ರೆ 100ಕ್ಕೆ 200ರಷ್ಟು ಸರಿ. ಅಲ್ಲೆಲ್ಲ ಬಂದು ಕುಂತ್ಕೊಂಡ್ಬಿಟ್ಟು ಮೇಕಪ್ಗಳು ಮಾಡ್ಕೊಂಡ್ಬಂದು ವೇದಿಕೆ ಮೇಲೆ ಕುಂತ್ಕೊಳೋದಲ್ಲ ರೀ, ಬೀದಿಗೆ ಇಳಿಬೇಕ್ರಿ. ನಟ ನಟಿಯರಿಗೆ ಎಳ್ಳಡಿಕೆ ಕೊಟ್ಟು ಅರ್ಶಿನ ಕುಂಕುಮ ಕರಿಬೇಕಾ ನಾವು? ಇಲ್ಲ ಜೊತೆಗೆ ದುಡ್ಡು ಕೊಟ್ಟು ನಾನು ಕರಿಬೇಕಾ? ಕಾಲ್ ಶೀಟ್ ತೊಗೊಬೇಕೆ ನಾನು ಓಡಾಟಕ್ಕೆ ಬರೋಕ್ಕೆ? ಕನ್ನಡಿಗರ ಮೇಲೆ ನಾನು ದೌರ್ಜನ್ಯ ನಡೆದು ಯಾಕೆ ನಟ ನಟಿಯರು ಬರಲ್ಲ? ನಿಮ್ದು ನೋಡ್ಕೊಂಡು ಆಯ್ತು. ಯಾವುದೇ ರೀತಿ ಕನ್ನಡಿಗರಿಗೆ ಇದು ಮಾಡಲ್ಲ, ಅದಕ್ಕೆ ಉಗ್ದವ್ರಿ ನೆಟ್ಟು ಬೋಲ್ ಟೈಪ್ ಮಾಡ್ಬೇಕು ಅಂದ್ಬಿಟ್ಟು. ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳಿ 100ಕ್ಕೆ 200 ಅಲ್ಲ 500ರಷ್ಟು ಸತ್ಯ. ಲಂಗ ಲಗಾಮ್ ಇಲ್ಲ, ಯಾರು ಹೇಳೋರು ಕೇಳೋರು ಇಲ್ಲ, ದೊಡ್ಡವ್ರಿಗೆ ಬೆಲೆ ಇಲ್ಲ, ನೆಟ್ಟು ಬೋಲ್ ಟೈಪ್ ಮಾಡಬೇಕು. ಸರ್ ಈಗ ನಿನ್ನೆ ನೋಡಿದ್ರಿ, ಈಗ ತುಂಬಾನೇ ಸುದ್ದಿ ಆಗ್ತಾ ಇದೆ. ಏನಂತಂದ್ರೆ ಡಿ ಕೆ ಶಿವ ಒಂದು ಮಾತು ಹೇಳಿದ್ರು, ಕನ್ನಡ ಫಿಲಮ್ ಅಲ್ಲಿ ಹೀರೋಗಳಾಗ್ಲಿ ಇವರಾಗ್ಲಿ ಬಂದು ಏನಕ್ಕೂ ಸಪೋರ್ಟ್ ಮಾಡ್ತಾ ಇಲ್ಲ, ಫಿಲಮ್ ಅವರು ಸಪೋರ್ಟ್ ಮಾಡ್ತಾ ಇಲ್ಲ, ಎಲ್ಲೆಲ್ಲಿ ನಟ್ಟು ಬೋಲ್ಟು ಟೈಪ್ ಮಾಡಿದ್ರೆ ಅವರೆಲ್ಲ ಹೊರಗಡೆ ಬರ್ತಾರೆ ಅನ್ನೋದು ತುಂಬಾ ಚರ್ಚೆ ಆಗ್ತಾ ಇದೆ. ಸೊ ನೀವು ಕನ್ನಡ ಹೋರಾಟಗಾರಾಗಿ ಏನ್ ಹೇಳಕ್ ಇಷ್ಟಪಡ್ತೀರ ಸರ್? ನಾನು ಸಹ ಒಬ್ಬ ಕನ್ನಡ ಹೋರಾಟಗಾರನಾಗಿ ಹೇಳಿರೋದು ಏನಂದ್ರೆ, ನಾವು ಹೇಳೋದನ್ನ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ ಅನ್ನೋದು ಅರ್ಥ. ಇದು ಸುಮಾರು ವರ್ಷಗಳಿಂದ ಏನು ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ನಿಧನ ನಂತರ ಸಾರಾ ಗೋವಿಂದ್ ಅವರು ಚೇಂಬರ್ ಅಧ್ಯಕ್ಷ ಸ್ವಲ್ಪ ತುಂಬ ಆ್ಯಕ್ಟಿವ್ ಆಗಿದ್ದರು, ಎಲ್ಲರೂ ಸೇರಿಸಿ ಮಾಡೋರು. ಈಗಂತೂ ಫಿಲಮ್ ಚೇಂಬರ್ ಐತಾ ಇಲ್ಲ ಅಂತಲೇ ಗೊತ್ತಾಗಲ್ಲ. ಹೀರೋಗಳಾಗಲಿ ಹೀರೋಯಿನ್ಗಳಾಗಲಿ ಯಾವುದೇ ರೀತಿ ಹೋರಾಟಗಳಿಗೆ ಬರಲ್ಲ. ಈ ನಾಡಿನಲ್ಲಿ ಅವ್ರನ್ನ ಎಲ್ಲ ಪ್ರೇಕ್ಷಕರು ಹೋಗಿ ನೋಡ್ತಾರೆ, ಆ ದುಡ್ಡು ಸಂಪಾದನೆ ಮಾಡ್ಕೊತಾರೆ. ಅದೇ ರೀತಿ ಈ ನೆಲ ಜಲ ನಾಡು ನುಡಿ ಬಂದಾಗ ಯಾರೂ ಬರಲ್ಲ. ಡಿ ಕೆ ಶಿವಕುಮಾರ್ ಸಾಹೇಬರು ಮಾತಾಡಿದ್ರೆ 100ಕ್ಕೆ 200ರಷ್ಟು ಸರಿ. ಏನಕ್ಕೆ ಸರಿ ಇಲ್ಲ? ಅವ್ರು ಮಾತಾಡೋ ವಿಧಾನ ಬೇರೆ ರೀತಿ ಇರ್ಬೋದೇನೋ, ಅವ್ರು ಹೇಳಿರೋದು ಏನಕ್ಕೂ ಬರಲ್ಲ. ಅವ್ರ ಕರ್ಲಿ ಹೋರಾಟಕ್ಕೆ ಕನ್ನಡ ಪರ ಸಂಘಟನೆ ಹೋರಾಟಗಾರನು ಯಾರೂ ಬರಲ್ಲ. ಏನು ನಟ ನಟಿಯರಿಗೆ ಎಳ್ಳಡಿಕೆ ಕೊಟ್ಟು ಅರ್ಶಿನ ಕುಂಕುಮ ಕರಿಬೇಕಾ ನಾವು? ಇಲ್ಲ ಜೊತೆಗೆ ದುಡ್ಡು ಕೊಟ್ಟು ನಾನು ಕರಿಬೇಕಾ? ಕಾಲ್ ಶೀಟ್ ತೊಗೊಬೇಕೆ ನಾನು ಓಡಾಟಕ್ಕೆ ಬರೋಕ್ಕೆ? ನಾಚಿಕೆ ಆಗಲ್ವಾ? ಯಾರಾಗಿರಲಿ, ಯಾರೋ ಒಬ್ರು ಕೆಲವರು ಬಿಟ್ಟರೆ ಇನ್ನು 100ಕ್ಕೆ 80% ಯಾವುದೇ ಹೋರಾಟಕ್ಕೆ ಕನ್ನಡಿಗರಿಗೆ ಆಗುತ್ತಾ ನೋವುಗಳಿಗೆ ಯಾರೂ ಸ್ಪಂದಿಸಲ್ಲ. ಅವ್ರಿಗೆ ಯಾರಿಗೆ ಆಗಿರಲಿ. ಇವಾಗ ಮೊನ್ನೆ ಗಡಿ ಭಾಗದಲ್ಲಿ ನೀವೇನು ನೋಡಿದ್ರಿ, ಬಸ್ ಚಾಲಕರ ಮೇಲೆ ಅಲ್ಲೇ ಮಾಡಿದ್ದಾರೆ. ಯಾವೊಬ್ಬ ನಟ ನಟಿಯರು ಧ್ವನಿ ಎತ್ತಿದ್ದಾರೆ? ಡಿ ಕೆ ಶಿವಕುಮಾರ್ ಅವರು ಬೈಯೋದ್ರಲ್ಲಿ ಏನು ತಪ್ಪಿದೆ? ಯಾರೂ ಇದು ಮಾಡ್ತಾಯಿಲ್ಲ. ಎಲ್ಲ ನಮ್ಮ ದರ್ಶನ್ ಅವರ ಕೆಲವು ಯಾರೋ ಒಬ್ಬರು ಧ್ವನಿ ಎತ್ತಿದ ಬಿಟ್ಟರೆ ಯಾರೂ ಎತ್ತಿಲ್ಲ. ಹಂಗಾರೆ ಕನ್ನಡಿಗರ ಮೇಲೆ ಅಲ್ಲೇ ಆಗ್ತಾ ಇರಲಿ, ಹೊರರಾಜ್ಯರು ಏನೇ ಮಾಡಿ ಇವ್ರಿಗೆ ಪ್ರೇಕ್ಷಕರು ಬೇಕು. ಇವ್ರಿಗೆ ಜಾತಿ ಗೀತಿ ಇಲ್ಲ, ಕನ್ನಡಿಗರು ಅನ್ನೋದು ಏನಿಲ್ಲ. ಇವ್ರಿಗೆ ಎಲ್ಲರೂ ಬಂದು ನೋಡ್ಬೇಕು ಫಿಲಮು. ಇವಾಗ ಇವ್ರು ಏನಾರ ಧ್ವನಿ ಎತ್ಬಿಟ್ರೆ ಮರಾಠಿಗಳು ಇವ್ರು ಫಿಲಮ್ ನೋಡಲ್ಲ ಅಂದ್ಬಿಟ್ಟು ಬರಲ್ಲ, ಗಡಿ ಭಾಗದಲ್ಲಿ ಬರಲ್ಲ. ಮತ್ತೇನಕ್ಕೆ ಇವರು ನಮ್ಮಿಂದ ದುಡ್ಡು ಸಂಪಾದನೆ ಮಾಡ್ತಾರೆ, ನಾವು ಫಿಲಮ್ ನೋಡ್ತೀವಿ ಹೊರತು ಯಾವುದೇ ರೀತಿ ಚಿತ್ರನಟರುಗಳಿಂದ ನಟಿಯರಿಂದ ಯಾವುದೋ ಸಂದೇಶ ಇಲ್ಲ. ದುಡ್ಡು ಕೊಡಿ, ಯಾವುದೋ ಬೆಟ್ಟಿಂಗ್ ಪ್ರಮೋಷನ್ ಇಂಥದ್ದು ಮಾಡ್ಕೊಂಡಿರ್ತಾರೆ ಹೊರತು ಕರೆಕ್ಟಾಗಿ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿರೋದು 100ಕ್ಕೆ 100ರಷ್ಟು. ಏನು ನಾವು ಕನ್ನಡಿಗರು ಹೋರಾಟಗಾರಿ ಅನ್ಬೇಕಾಗಿರೋ ಮಾತನ್ನ ಡಿ ಕೆ ಶಿವಕುಮಾರ್ ಏನು ತಪ್ಪೋದಲ್ಲಿ? ಬರಲಿ ಆ ಕಡೆ ಕಿಳೀರಿ, ಜನ ನಿಮ್ಮ ಟಿ ವಿ ನೋಡಬೇಕು, ನಿಮ್ಮ ಚಾನಲ್ ನೋಡಬೇಕು, ನಿಮ್ಮ ಫಿಲಮ್ ನೋಡಬೇಕು, 100 ದಿವಸ ಓಡಿಸ್ಬೇಕು. ಇವೆಲ್ಲ ನೀವು ಮಾತಾಡ್ತೀವಲ್ಲ, ಬಂದು ನೋಡಿ ಥಿಯೇಟ್ರಿಗೆ ಅಂದ್ಬಿಟ್ಟು. ಕನ್ನಡಿಗರ ಮೇಲೆ ನಾನು ದೌರ್ಜನ್ಯ ನಡೆದು ಯಾಕೆ ನಟ ನಟಿಯರು ಬರಲ್ಲ? ನಿಮ್ದು ನೋಡ್ಕೊಂಡು ಆಯಿತು. ಯಾವುದೇ ರೀತಿ ಕನ್ನಡಿಗರಿಗೆ ಇದು ಮಾಡಲ್ಲ, ಅದಕ್ಕೆ ಉಗ್ದವ್ರಿ ನೆಟ್ಟು ಬೋಲ್ ಟೈಪ್ ಮಾಡ್ಬೇಕು ಅಂದ್ಬಿಟ್ಟು. ಹೇಳಿರೋ ರೀತಿ ಸ್ವಲ್ಪ ಕಠೋರವಾಗಿರ್ಬೋದು, ಆದರೆ ಅವ್ರು ಹೇಳಿರೋ ಸಂದೇಶ ತಿದ್ಕೊಬೇಕಂತ ಹೇಳಿದ್ದಾರೆ ಹೊರತು ಬೇರೆ ಇನ್ನೇನಿಲ್ಲ. ಹೇಳಿ ಬಿಡಿ, ಯಾರಿಂದ ಏನಿಲ್ಲ. ಹೋರಾಟಗಾರರು ನೋಡಿ, ಫಿಲಮ್ ಬರುತ್ತೆ ಹೋಗುತ್ತೆ. 24 ಅವರು ಕನ್ನಡ ಪರ ಸಂಘಟನೆಗಳು ಕನ್ನಡದ ನೆಲ ಜಲ ನಾಡು ನುಡಿ ಗಡಿ ಭಾಗ ಅಂತ ಕಾಯ್ಕೊಂಡಿರ್ತೀವಿ. ಇವ್ರು ಬಂದೇ ಅಂದ್ಬಿಟ್ಟಲ್ಲ. ಆದರೆ ಈಗ ಚಿತ್ರರಂಗಕ್ಕೆ ಒಬ್ಬ ನಾಯಕ ಬೇಕು. ಇವಾಗ ಯಾರೂ ಇಲ್ಲ ನಾಯಕರು. ಇವಾಗ ಯಾರು ಇವರು ನಮ್ಮ ರಾಜ್ಕುಮಾರ್ ಅವರು ಇದ್ರು, ಅವ್ರು ನಿಧನ ಸಾರಾ ಗೋವಿಂದ್ ಅವರು ಸಾರಥ್ಯದಲ್ಲಿ ಚೇಂಬರ್ ಅಧ್ಯಕ್ಷ ಸಾಕಷ್ಟು ಹೋರಾಟಗಳು ಮಾಡಿದ್ದಾರೆ, ಎಲ್ಲ ಒಗ್ಗೂಡಿಸ್ಕೊಂಡು. ಈಗ ಯಾರಿದ್ದಾರೆ? ಯಾರು ಇವಾಗ ಒಂದು ನಾಯಕತ್ವ ಒಪ್ಕೊಂಡಿದ್ದಾರೆ? ಯಾರೂ ಇಲ್ಲ, ಎಲ್ಲರೂ ಸುಮ್ಮನೆ ಇದ್ದಾರೆ. ಇವಾಗ ಶಿವಣ್ಣ ಇದ್ದಾರೆ, ಶಿವಣ್ಣ ಒಪ್ಕೊಂಡು ನಾಯಕತ್ವ. ರವಿಚಂದ್ರನ್ ಅವರು ಇದ್ದಾರೆ, ಸುಮಾರು ಸಾಕಷ್ಟು ಹಿರಿಯರಿದ್ದಾರೆ, ಒಪ್ಕೊಂಡ್ಲಿ, ಬಂದು ನಿಂತ್ಕೊಂಡು ಒಗ್ಗೂಡಿಸ್ಕೊಂಡು ಹೋರಾಟಗಳಿಗೆ ಭಾಗಿಯಾಗಲಿ. ಇವಾಗ ದರ್ಶನ್ ಅವ್ರು ಇದ್ದಾರೆ, ಅವನ್ನೂ ಕರ್ಕೊಂಡ್ಲಿ. ಎಲ್ಲರಿಗೂ ಅಧಿಕಾರ ಇರುತ್ತೆ, ಎಲ್ಲ ಒಗ್ಗೂಡಿಸ್ಕೊಂಡು ಬರಲಿ ಹೋರಾಟಗಳಿಗೆ. ಅದರ ನೆಟ್ಟೆ ಬೋಲ್ ಟೈಟ್ ಮಾಡೋದು ತಪ್ಪಿಲ್ಲ. ಇಲ್ಲಿಂದ ಎಲ್ಲ ಸ್ವಾರ್ಥದಿಂದ ಎಲ್ಲ ಬಳಸ್ಕೊಂಡು ಒಬ್ಬರ ಮೇಲೆ ಅಲ್ಲಾರೇ ಬರಲ್ಲ, ನೀರಿಗೆ ಪ್ರಾಬ್ಲಮ್ ಆರೇ ಬರಲ್ಲ. ಏನು ಅರ್ಶಿನ ಕುಂಕುಮ ಇಕ್ಕಿ ಕರಿಬೇಕೇನ್ರಿ? ರಾಜಕೀಯದವ್ರ ಕರ್ರೇ ನೀವು ಬರಲ್ಲ, ಕನ್ನಡ ಪರ ಸಂಘಟನೆ ಬರ್ತೀವ ನೀವು ಅಲ್ವಾ? ಎಲ್ಲ ತಿದ್ಕೊಬೇಕು. ನಿಮ್ಮನ್ನು ಎತ್ತಿ ಬಿಡಿಸಿರೋರು ಯಾರೋ ಕನ್ನಡಿಗರು, ಅವ್ರಿಗಾಗಿ ನೀವು ಬರಬೇಕು. ಮನೆ ಕುಂತ್ಕೊಂಬಿಡೋದಲ್ಲ.
ಅಲ್ಲಿದೆ ಇಲ್ಲಿದೆ. ಏನೋ ಒಂದು ಇಬ್ಬರು ಒಂದು 100ರಲ್ಲಿ ಒಂದು 10 ಜನಕ್ಕೆ ಏನೋ ಅವತ್ತು ಬರೋಕ್ಕಾಗಿಲ್ಲ ಇರ್ಬೋದು. 80 ಜನ ಬಂದಿಲ್ಲ ಅಂದರೆ ನಮ್ಮನ್ನು ಕರೆದಿಲ್ಲ. ಸ್ವಾಮಿ, ಇನ್ನೆಲ್ಲ ಜಡ ನಾಡು ನುಡಿಗೆ ತೊಂದರೆ ಆದಾಗ ಶಾಲೆ ಹಾಕೊಂಡು ಬಂದು ಬೀದಿಗೆ ಇಳಿತಾ ಇರ್ತೀವಿ. ನಮ್ಗೆ ಯಾರು ಅರ್ಶಿನ ಕುಂಕುಮ ಇಟ್ಟು ಕರೆಯಲ್ಲ. ಭುವನೇಶ್ವರಿ ತಾಯಿ ಮಕ್ಕಳು ಹೋರಾಟನೇ ನಮ್ದು ಕೆಲಸ. ಹೋರಾಟಕ್ಕೆ ಇಳಿಬೇಕು. ನೀವು ಅಷ್ಟೇ, ಭುವನೇಶ್ವರಿ ತಾಯಿ ಮಕ್ಕಳು, ನೀವು ಕನ್ನಡಿಗರೆಲ್ಲ ಭುವನೇಶ್ವರಿ ತಾಯಿ ಮಕ್ಕಳು. ಅದು ಬಿಟ್ಬಿಟ್ಟು ನಮ್ಮನ್ನು ಕರೆದಿಲ್ಲ, ನಮ್ಮನ್ನು ಕರಿಬೇಕು, ನಮ್ಗೆ ಅದಿತ್ತು ಇದಿತ್ತು ಕತೆಗಳು ಹೇಳೋದಲ್ಲ. ಯಾರನ ಆಗಲಿ ಫಿಲಮ್ ಚೇಂಬರ್ ಬದುಕಿದ್ಯಾ ಸತ್ತಿದ್ಯಾ ಅಂತ ಗೊತ್ತಿಲ್ಲ, ಏನಕ್ಕೆ ಇಲ್ಲ. ಬೆಟ್ಟಿಂಗ್ ಆ್ಯಪ್ಗಳು ಮಾಡ್ಕೊಂಡವ್ರೆ ಹೀರೋಯಿನ್ಗಳಿಗೂ ಕೆಲಸಗಳ ಕಾರ್ಯ ಇಲ್ಲದೆ ಇರೋರು. ಅವ್ರ ಮೇಲೆ ಒಂದು ಶಿಸ್ತುಬದ್ಧ ಇದು ಮಾಡೋಕ್ಕೆ ಫಿಲಮ್ ಚೇಂಬರ್ ಏನೂ ಮಾಡ್ತಾ ಇಲ್ಲ. ಹಿಂಗೆ ಮಾಡ್ತಾರೆ. ನೆಟ್ಟಬಲ್ ಟೈಟ್ ಮಾಡಿದ್ರೆ ಇನ್ನೇನು ಮಾಡ್ಬೇಕ್ರಿ? ಮಾಡಬೇಕು. ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳಿ 100ಕ್ಕೆ 200 500ರಷ್ಟು ಸತ್ಯ. ಲಂಗ ಲಗಾಮ್ ಇಲ್ಲ, ಯಾರೋ ಹೇಳೋರು ಕೇಳೋರು ಇಲ್ಲ, ದೊಡ್ಡವ್ರಿಗೆ ಬೆಲೆ ಇಲ್ಲ. ನೆಟ್ಟಬಲ್ ಟೈಟ್ ಮಾಡಬೇಕು. ಮಾಡೋರೇನೆ ಬೀದಿಗೆ ಬಂದು ಹೋರಾಟಕ್ಕೆ ಮಾಡ್ರಿ. ಅಲ್ಲೆಲ್ಲ ಬಂದು ಕುಂತ್ಕೊಂಡ್ಬಿಟ್ಟು ಮೇಕಪ್ಗಳು ಮಾಡ್ಕೊಂಬಂದು ವೇದಿಕೆ ಮೇಲೆ ಕುಂತ್ಕೊಳೋದಲ್ಲ ರೀ, ಬೀದಿಗೆ ಇಳಿಬೇಕ್ರಿ. ನೋಡಿ ಕಳೀರಿ. ಆಂಧ್ರ ತಮಿಳ್ನಾಡು ಅಲ್ಲ ಹೆಂಗಿದ್ದಾರೆ ಅಂದ್ಬಿಟ್ಟು ಹೀರೋಯಿನ್ಗಳೆಲ್ಲ ಬೀದಿಗೆ ಬಂದು ನಿಂತ್ಕೊತಾರೆ ಅಲ್ಲಿಂದ ಜನಗಳಿಗೋಸ್ಕರ. ನೀವುಗಳು ಹಂಗಿಲ್ಲ. ನಿಮ್ಗೆ ನೋಡಿ ಅರ್ಶಿನ ಕುಂಕುಮ ಇಟ್ಟು ಕರಿಬೇಕಾ? ಇವೆಲ್ಲ ಬಿಡಿ. ಸರಿಯಾಗಿ ಒಂದು ನಾಯಕತ್ವ ಯಾರನ್ನ ತಗೊಂಡು ಚಿತ್ರದ ಮೇಲೆ ನೆಡ್ಸ್ಕೊಂಡು ಹೋಗ್ಬೇಕು. ಹಿಂಗೆ ಹೋಗ್ತಾನೆ ನಶಿಸಿ ಹೋಗುತ್ತೆ. ಅದ್ರಲ್ಲಿ 2 ಮಾತಿಲ್ಲ. ನೆಟ್ಟಬಲ್ ಟೈಟ್ ಮಾಡಬೇಕು.